ಎಷ್ಟೋ ಜನ ನಾವು ಕೂಡ ಮಿಸ್ಟೇಕ್ಸ್ ಮಾಡ್ಬೋದು. 2012ರಲ್ಲಿ ನಾನು ಚಾನಲ್ ಶುರು ಮಾಡಿದೆ, 13ರಲ್ಲಿ ನಾನು ಮಾನಿಟೈಸ್ ಆಯಿತು. ದತ್ತ ಅವ್ರಿಗೆ ಹೇಳಿದೆ, ದತ್ತಾನು ಶುರು ಮಾಡಿದ್ರು. ದತ್ತ ಅವ್ರು ಒಂದೇನು ಅಂತಂದ್ರೆ ಗೊತ್ತಾಯ್ತು ಅಂತಂದ್ರೆ ಅದನ್ನ ಟಕ್ 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 ಅಂತ ಮಾಡ್ಕೊಂಡು ಹೋಗ್ತಾರೆ. ಓಕೆ, ಫಾಸ್ಟ್, ಭಾರಿ ಫಾಸ್ಟ್ ಆಕ್ಷನ್ ಟೇಕಿಂಗ್. ಆಕ್ಷನ್ ಟೇಕಿಂಗ್ ಅಂದ್ರೆ ಹೆಂಗೆ ಅಂತಂದ್ರೆ ನಾನು ವಾರಕ್ಕೆ ಒಂದು ವಿಡಿಯೋ ಹಾಕಿದ್ರೆ ಅವ್ರು ವಾರಕ್ಕೆ 5ರಿಂದ 10 ವಿಡಿಯೋ ಹಾಕೋರು. ಅಷ್ಟು ರ್ಯಾಪಿಡ್. ಸ್ಟಾರ್ಟಿಂಗ್ ಅಲ್ಲಂತೂ ನನಗೆ ಗೊತ್ತಿದ್ದಂಗೆ 10ಕ್ಕಿಂತ ಜಾಸ್ತಿ ವಿಡಿಯೋಸ್ ಹಾಕಿದ್ದಾರೆ. ಅವ್ರದ್ದು ಏನಿದ್ರೆ ಸ್ಪೀಡ್ ಅದನ್ನೇ ಮಾಡೋದು. ಹಂಗೆ ಅವ್ರು ಸ್ಪೀಡ್ ಆಗಿ ಮಾಡಕ್ ಶುರು ಮಾಡಿದ್ರು. ಅಲ್ಲಿ ಕೆಲವೊಂದು ಮಿಸ್ಟೇಕ್ಸ್ ಆಯ್ತು. ಇದು ಏನಕ್ಕೆ ಹೇಳ್ತಿದ್ದೀನಿ ಅಂತಂದ್ರೆ ಬೇರೆಯವ್ರು ಇದನ್ನ ಮಾಡಬಾರ್ದು ಅಂತ ಅಂದ್ಬಿಟ್ಟು. ಓಕೆ, ಚೆನ್ನಾಗಿ ಬಿಲ್ಡ್ ಮಾಡ್ತಿದ್ರು. ಅವ್ರಿಗೆ ರೇಸಿಂಗ್ ಕಾರು, ಸ್ಪೀಡ್ ಬೈಕ್ ಅಂದ್ರೆ ಭಾರಿ ಇಂಟ್ರೆಸ್ಟ್. ಕೆಲವೊಂದು ಇಂಟ್ರೆಸ್ಟಿಂಗ್ ಕ್ಲಿಪ್ಸ್ ಎಲ್ಲ ಸಿಕ್ಕವು, ತಗೊಂಡ್ರು, ಕಂಪೈಲೇಷನ್ ಮಾಡಿದ್ರು, ಹಾಕಿದ್ರು. ಸಡನ್ ಆಗಿ ಒಂದ್ ದಿವಸ ಬಂತು, ಯುವರ್ ಚಾನಲ್ ಹ್ಯಾಸ್ ಬೀನ್ ರಿಮೂವ್ ಫ್ರಮ್ ಮಾನಿಟೈಸೇಷನ್. ಯಾಕೆ ಅಂತಂದ್ರೆ ಕಾಪಿರೈಟ್ ಕಂಟೆಂಟ್, ಕಾಪಿರೈಟ್ ಸ್ಟ್ರೈಕ್ ಬಂದ್ಬಿಡ್ತು ವಿಡಿಯೋಸ್ ಮೇಲೆ. ಓಕೆ, ಬೇರೆ ಯಾರ್ದು ವಿಡಿಯೋಸ್ ಅದು ಅಪ್ಲೋಡ್ ಮಾಡಿದ್ದಾರೆ. ಓಕೆ, ಇವ್ರು ತಗೊಂಡಿರೋದು ಸಣ್ಣ ಸಣ್ಣ ಕ್ಲಿಪ್ಸೇ, 10 ಸೆಕೆಂಡ್ 15 ಸೆಕೆಂಡ್ ಆಗಿರ್ಬೋದು. ಬಟ್ ಕಂಪ್ಲೀಟ್ ಎಂಟೈರ್ ಕಾಂಟೆಂಟ್ ನೋಡಿದ್ರೆ ಬೇರೆಯವ್ರದ್ದಾಗಿತ್ತು ಅದು ಅಲ್ವಾ? ಯಾಕಂದ್ರೆ ಇವ್ರದ್ದು ಸ್ವಂತ ಕಾಂಟೆಂಟ್ ಅಲ್ಲ ಅದು. ಅದು ಮೊದಲನೇದು. ಓಕೆ, ನಾನು ಯಾರೇ ಆದ್ರೂ ಕಾಂಟೆಂಟ್ ಕ್ರಿಯೇಟರ್ ಹೇಳೋದೇನು ಅಂತಂದ್ರೆ ನಿಮ್ಮ ಟ್ಯಾಲೆಂಟ್ ಬೇಸ್ಡ್ ಮೇಲೆ ಕಾಂಟೆಂಟ್ ಕ್ರಿಯೇಟ್ ಮಾಡಿ. ಯಾರನ್ನೋ ಫಾಲೋ ಮಾಡೋ ಅವಶ್ಯಕತೆ ಇಲ್ಲ. ಫಾಲೋ ಮಾಡಿ, ಅವ್ರು ಹೇಗ್ ಮಾಡ್ತಾರೆ ಅಂತ ನೋಡಿರಿ, ನಿಮ್ ಸ್ಟೈಲ್ ನೀವು ಮಾಡಿ. ಮೇಕ್ ಯುವರ್ ಓನ್ ಕ್ರಿಯೇಷನ್. ಆಮೇಲೆ ಈಗ ಅದು ನಿಜವಾಗ್ಲೂ ಮೇಕ್ ಯುವರ್ ಓನ್ ಕ್ರಿಯೇಷನ್. ಓಕೆ, ಸೊ ಅದು ಮೊದಲೇ ಪಾಠ.